ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮೆಲ್ಲ ಅರಿವನ್ನು ವಿಸ್ತರಿಸುವ ಮತ್ತು ಇವತ್ತು ವಿಸ್ತರಿಸಿದ ನಮ್ಮೆಲ್ಲರ ಮೆಚ್ಚಿನ ಮೇಷ್ಟ್ರು ಪುರುಷೋತ್ತಮ ಬಿಳಿಮಲೆ ಸರ್ ಮತ್ತು ರಲಿ ಅವರ ಕವಿತೆಗಳ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ ಸುಧಾ ಅಡುಕಳ ಮೇಡಮ್ ಮತ್ತು ಗೆಳೆಯ ಮುವಾಜ್ಜಿಯಂ ಹಾಗೂ ಈ ಕಾರ್ಯಕ್ರಮದ ನಾಯಕಿ ಫಾತಿಮಾ ರಲಿಯಾ ಅವರ ಪತಿ ಅಜೀಜ್ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಕಾವ್ಯದ ಅಭಿಮಾನಿಗಳೇ, ಪೆರ್ನೆ ಎಂಬ ಹೆಸರನ್ನು ನಾನು ಮೊದಲು ಬಾರಿ ಕೇಳಿದ್ದು ಅಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಪಲ್ಟಿಯಾಗಿ ಒಂದು ದೊಡ್ಡ ದುರಂತ ಆಗಿತ್ತು. ಉಪ್ಪಿನಂಗಡಿಯ ಪೆರ್ನೆಯಲ್ಲಿ ಬ್ಲಾಸ್ಟ್ ಆಗಿ ಒಂದು ಮನೆಯ ಮೇಲೆ ಬಿದ್ದು ತಾಯಿನ ತೀರಿ ಹೋಗಿದ್ರು. ಆ ಪೆರ್ನೆ ಎಂಬ ಹೆಸರನ್ನು ಮೊದಲು ಕೇಳಿದ್ದು ನಾನು ಆ ದುರಂತದ ಮುಖಾಂತರ. ಆಮೇಲೆ ನಾನು ಯಾವಾಗಲೂ ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಪೆರ್ನೆ ಎಂಬ ಹೆಸರು ಬರುವಾಗ ಅದೇ ದುರಂತ ನೆನಪಾಗ್ತಿತ್ತು. ಕೆಲವೊಂದು 2-3 ವರ್ಷಗಳ ನಂತರ ಈಗ ಬ್ಯಾಂಗ್ಳೂರಿಗೆ ಹೋಗುವಾಗ ಆ ದುರಂತ ನೆನಪಾಗುವುದಿಲ್ಲ, ಬದಲಾಗಿ ಫಾತಿಮಾ ರಲಿಯ ಬರಹಗಳು ನೆನಪಾಗುತ್ತವೆ, ಫಾತಿಮಾ ರಲಿ ಎಂಬ ಹೆಸರು ನೆನಪಾಗುತ್ತದೆ. ಸಾಹಿತ್ಯಕ್ಕಿರುವ ಒಂದು ದೊಡ್ಡ ಶಕ್ತಿ ಅಂದರೆ ಈ ದುರಂತದ ಕಹಿ ಅನುಭವಗಳನ್ನು ಮರೆಮಾಚುವುದು. ನಾನು ಯಾಕೆ ಹೇಳಿದೆ ಅಂದರೆ, ಪೆರ್ನೆಯಲ್ಲಿ ಆದದ್ದು ಯಾರು ಒಂದು ಪ್ಲ್ಯಾನ್ ಮಾಡಿ ಅಥವಾ ಯೋಜನೆ ಮಾಡಿ ಮಾಡಿದ ದುರಂತ ಅಲ್ಲ, ಅದು ತನ್ನಷ್ಟಕ್ಕೆ ತಾನಾಡಿದ ಒಂದು ಸ್ವಾಭಾವಿಕ ದುರಂತ. ಆದರೆ ಅದಕ್ಕಿಂತ ಹೆಚ್ಚಿನ ದುರಂತಗಳು ಇವತ್ತು ನಮ್ಮ ಪ್ರತಿ ಊರಲ್ಲಿ ನಡೀತಾ ಇವೆ. ಪ್ರತಿ ಊರಲ್ಲಿ ಇದಕ್ಕಿಂತಲೂ ವಿಶೇಷವಾಗಿ ಮತ್ತು ಅದಕ್ಕಿಂತಲೂ ಕಠಿಣವಾದ ದುರಂತಗಳು, ಭಯಾನಕ ದುರಂತಗಳು ನಮ್ಮ ಊರಲ್ಲಿ ನಡೀತಾ ಇವೆ. ಇಂಥ ದುರಂತಮಯವಾಗಿ ಬಿಂಬಿಸಲ್ಪಟ್ಟ ನಮ್ಮ ಊರುಗಳನ್ನು ಮತ್ತೆ ನಮ್ಮ ಸಹಬಾಳ್ವೆ ಸೋದರತ್ವವನ್ನು ತರಲು ನಾವು ಸಾಹಿತ್ಯದ ಮೂಲಕವೇ ನಾವು ಪ್ರಯತ್ನಿಸಬೇಕು. ಇದಕ್ಕೆ ಪೆರ್ನೆ ಒಂದು ಒಳ್ಳೆಯ ಸಂಕೇತ ಅಂತ ನನಗೆ ಭಾವಿಸುತ್ತೇನೆ. ಅದಕ್ಕಾಗಿ ಫಾತಿಮಾ ರಲಿಯಾ ಇವತ್ತು ಕತೆ ಪ್ರಬಂಧ ನಂತರ ಕವಿತೆಯ ಅವರ ಪುಸ್ತಕ ಇವತ್ತು ಬಿಡುಗಡೆ ಆಯಿತು. ಅದಕ್ಕಾಗಿ ಫಾತಿಮಾ ರಲಿಯಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ, ನಮಗೆ ಇಲ್ಲಿ ಊರಲ್ಲಿ ಪರಸ್ಪರ ಭೇಟಿಯಾಗಿ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲು ಜನರೇ ಸಿಗುತ್ತಿಲ್ಲ, ನಮ್ಮ ಗೆಳೆಯರೇ ಸಿಗುತ್ತಿಲ್ಲ. ಯಾಕಂದರೆ ಈ 15 ವರ್ಷಗಳ ನಂತರ, ಹಿಂದೆ 20 ವರ್ಷಗಳ ನಂತರ ಹೀಗಿರಲಿಲ್ಲ. ನಾವು ಯಾವ್ದು ಬೇಕಾದರೂ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಗೆಳೆಯರ ನಡುವೆ ಧರ್ಮ ಅಂತ ಯಾರಾದ್ರೂ ತಂದರೆ ಇನ್ನೊಬ್ಬರು ಬುದ್ಧಿ ಹೇಳ್ತಾರೆ, ನಮ್ಮ ನಡುವೆ ನೀನು ಧರ್ಮ ಅಂತ ಬೇಡ ಅಂತ. ಇವತ್ತು ಧರ್ಮವೇ ಬರುತ್ತಿದೆ, ಧರ್ಮವೇ ಗೆಳೆಯರನ್ನು ಆಳ್ತಿದೆ. ಅಂಥದ್ರಲ್ಲಿ ನಾವು ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡಲು ನಾವು ಖುದ್ದು ಭೇಟಿಯಾಗಿ ಚರ್ಚೆ ಮಾಡುವ ಊರಲ್ಲಿ ಜನರೇ ಇಲ್ಲ, ನಮ್ಮ ಪ್ರಾಯದ ಜನರೇ ಇಲ್ಲ, ಅಥವಾ ಯಾರೂ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ದೂರ ಒಂದೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬರು ಇರ್ತೀವಿ. ಫಾತಿಮಾ ರಲಿಯಾ ಅಥವಾ ಮುವಾದ್, ಹೀಗೆ ಒಂದೊಂದೊಂದು ಊರಲ್ಲಿ ಇರ್ತೀವಿ. ಅಲ್ಲಿ ನಾವು ಸಾಹಿತ್ಯದ ಮೂಲಕ, ಕಾವ್ಯದ ಮೂಲಕ ಒಬ್ಬರಿಗೊಬ್ಬರು ಫೋನಲ್ಲಾದರೂ ನಾವು ಮಾತಾಡ್ತೀವಿ. ಆದರೆ ಇದು ಸಾಹಿತ್ಯ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದೆ. ಇದಕ್ಕಾಗಿ ಆದರೂ ನಾವು ಸಾಹಿತ್ಯವನ್ನು ಇನ್ನೂ ಹೆಚ್ಚಾಗಿ ನಾವು ಅಭ್ಯಸಿಸಬೇಕು, ಬರೆಯಬೇಕು. ಕೆಲ ವರ್ಷಗಳ ಹಿಂದೆ ಈ ದೇಶದಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದ ಒಂದು ಅಸ್ತಿತ್ವ ಇತ್ತು. ಉದಾಹರಣೆಗೆ ಕ್ರೀಡೆಯಲ್ಲೂ ಕ್ರಿಕೆಟ್ ತಗೊಂಡ್ರೆ, ಕ್ರಿಕೆಟ್ ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇತ್ತು. ಅದಕ್ಕೆ ಆದಂಥ ಸಚಿನ್ ತೆಂಡೂಲ್ಕರ್ ಅಂದರೆ ಗೋಡೆಯ ಮೇಲೆ ಸಚಿನ್ ತೆಂಡೂಲ್ಕರ್ ಅವರ ಅಭಿಮಾನಿಗಳು ಫೋಟೋ ಹಾಕ್ತಿದ್ರು, ಅವರಿಗೆ ರಾಹುಲ್ ದ್ರಾವಿಡ್ ಅಂಥದ್ದೆಲ್ಲ, ಕಪಿಲ್ ದೇವ್ ಆಗಲಿ ಅವರವರಿಗೆ ಅಭಿಮಾನಿಗಳಿದ್ರು. ಅದೇ ರೀತಿ ಸಿನಿಮಾಕ್ಕೂ ಇದೇ ರೀತಿ ಒಬ್ಬರು ಫ್ಯಾನ್ ಫಾಲೋವಿಂಗ್ ಥರ ಒಂದು ವ್ಯಕ್ತಿತ್ವ ಇತ್ತು. ಆದರೆ ಇವತ್ತು ಕಳೆದ 10-12 ವರ್ಷಗಳಿಂದ ಈ ಕ್ರೀಡೆ, ಸಿನಿಮಾ ಎರಡೂ ಕ್ಷೇತ್ರಗಳು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಬಿಟ್ಟಿದ್ದಾವೆ. ಈ ಎರಡೂ ಕ್ಷೇತ್ರಗಳ ಅಸ್ತಿತ್ವವನ್ನು ರಾಜಕೀಯ ಕ್ಷೇತ್ರ ನುಂಗಿ ನೀರು ಕುಡಿದಿದೆ. ಇವತ್ತು ಯಾರು ಕ್ರೀಡೆಯಾದ, ಸಿನಿಮಾದ ಲೀಡರ್ ಆಗಬೇಕಿತ್ತೋ ಅಥವಾ ಮುಂದಾಳತ್ವದಲ್ಲಿ ಇರುವ ವ್ಯಕ್ತಿತ್ವಗಳೇ ಇನ್ನೊಂದು ಕ್ಷೇತ್ರದ ಅಡಿಯಾಳಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದು ನಮ್ಮ ದುರಂತ. ಇಂಥ ಕಾಲದಲ್ಲಿ ಒಂದೊಂದು ಕ್ಷೇತ್ರಗಳೇ ಅಸ್ಮಿತೆಯನ್ನು ಕಳ್ಕೊಂಡಿರುವ ಈ ಕಾಲದಲ್ಲಿ ನಮ್ಮ ಅಸ್ಮಿತೆಯನ್ನು ನಾವು ಕಾಪಾಡುವುದು ಹೇಗೆ? ಅದಕ್ಕೆ ದೊಡ್ಡ ಸವಾಲು ಈ ಕಾಲದ್ದು. ಯಾಕಂದರೆ ನಮ್ಮ ಅಸ್ತಿತ್ವವನ್ನು ಕೊಂಡುಕೊಳ್ಳಲು ತುಂಬ ಜನರು ಪ್ರಯತ್ನ ಇರ್ತಾರೆ. ಅದು ಯಾರೋ ಕೊಂಡುಕೊಳ್ಳೋದ್ರೆ ಖರೀದಿಗೆ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಯಾರು ಆ ಥರ ಅಲ್ಲ.
ಒಂದು ಪ್ರಕಟಣಾ ಸಂಸ್ಥೆ ನಮ್ಮನ್ನು ಕೊಂಡುಕೊಳ್ಳಬಹುದು, ಅಥವಾ ಯಾವುದೇ ಒಂದು ಮಾಧ್ಯಮ ನಮ್ಮನ್ನು ಕೊಂಡುಕೊಳ್ಳಬಹುದು, ಅಥವಾ ಇನ್ಯಾವುದೋ ಟಿವಿ ಮಾಧ್ಯಮ. ಯಾಕಂದ್ರೆ ಅವಕಾಶ ಎಂಬುದನ್ನೇ ಮಿಸ್ಯೂಸ್ ಮಾಡುವಂಥದ್ದು ಇವತ್ತನ್ನು ನೋಡ್ತಾ ಇದ್ವಿ. ಯಾವುದೋ ಒಂದು ಸಾಹಿತ್ಯ ಸ್ಪರ್ಧೆ ನಮ್ಮನ್ನು ಕೊಂಡುಕೊಳ್ಳಲು ನೋಡ್ಕೊಂಡಿರ್ಬಹುದು. ಅದಕ್ಕೆ ಇವತ್ತಿನ ಕಾಲದಲ್ಲಿ ನಾವು ತುಂಬಾ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ನಮ್ಮ ಅಸ್ಮಿತೆಯನ್ನು ನಾವು ಇವತ್ತು ಕಾಪಾಡುವಲ್ಲಿ ನಮಗೆ ತುಂಬಾ ಸವಾಲುಗಳು ಎದುರಾಗುತ್ತವೆ. ಅದು ಎಲ್ಲಿಂದೋ ಡೆಲ್ಲಿಯಿಂದಲೋ ಅಥವಾ ಯಾವುದೋ ಎಲ್ಲಿಂದ ಅಂತಲ್ಲ, ನಮ್ಮ ಊರಿಂದಲೇ ಇದಕ್ಕೆ ಮೊದಲು ಸವಾಲುಗಳು ಎದುರಾಗುತ್ತವೆ. ಅದನ್ನು ನಾವು ಎದುರಿಸಲು ತಯಾರಿರಬೇಕು. ಈ ಹೋರಾಟದಲ್ಲಿ ನಮ್ಮ ಕಾಲುಗಳು ಬಳಲುವುದು ಸಹಜ, ಕೈಗಳು ಬಳಲುತ್ತವೆ, ಕೆಲವೊಮ್ಮೆ ಮನಸ್ಸೂ ಬಳಲುತ್ತವೆ. ಆದರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಜೀವದ್ರವ್ಯವನ್ನು ನಾವು ಕಾಪಾಡುವ ಕತೆ, ಕವಿತೆ, ಪ್ರಬಂಧ, ಸಾಹಿತ್ಯ ಅಥವಾ ಇನ್ಯಾವುದೇ ಕ್ಷೇತ್ರಗಳಲ್ಲಿ ಜೀವಪರವಾಗಿರೋಣ. ಮತ್ತು ಇದೇ ನಿಮ್ಮ ಫಾತಿಮಾ ರೇಲಿಯರ ಕವಿತೆಗಳಲ್ಲಿ ಇದೇ ನಿಲುವಿದೆ. ಈ ನಿಲುವು ಇನ್ನೂ ಮುಂದಕ್ಕೆ ಹೋಗಲಿ ಮತ್ತು ನಾವೆಲ್ಲರೂ ಮತ್ತೆ ಈ ದುರಂತಗಳನ್ನು ಮರೆತು ಮತ್ತೆ ನಮ್ಮ ಮುಂಚಿನ ಸಹಬಾಳ್ವೆಯ ಊರಿನತ್ತ ಪ್ರಯಾಣ ಬೆಳೆಸೋಣ. ಈ ಪ್ರಯಾಣದಲ್ಲಿ ನಮ್ಮ ಕಾಲುಗಳು ಎಂದೂ ಬಳಲದಿರಲಿ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.